ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 43ನೇ ಅಧ್ಯಾಯ 2ನೇ ವಚನ. ಯೆಶಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸವು. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿನ ಒಂದು ವಿಶೇಷವಾದ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಓದಿದ ಘಟನೆ ಇದು ನಮಗೆ ಒಂದು ಭಾಗದಲ್ಲಿ ಇದು ಚರಿತ್ರೆಯಲ್ಲಿ ಹಿಂದೆ ನಡೆದ ಕೆಲವು ಘಟನೆಗಳನ್ನ ಈ ಪ್ರವಾದನೆಗಿಂತಲೂ ಹಿಂದೆ ನಡೆದ ಕೆಲವು ಘಟನೆಗಳನ್ನ ಅದು ಜ್ಞಾಪಿಸ್ತದೆ. ಈ ಪ್ರವಾದನೆ ನಂತರ ನಡೆದ ಕೆಲವು ಸಂಭವಗಳನ್ನು ಸಹ ಇದು ನಮಗೆ ತೋರಿಸಿಕೊಡ್ತದೆ. ಇಲ್ಲಿ ನಾವು ಗ್ರಹಿಸತಕ್ಕ ವಿಷಯ, ದೇವರು ನಮ್ಮ ಜೊತೆ ಇದ್ದಾನೆ. ದೇವರು ನಮ್ಮ ಜೊತೆ ಇದ್ದಾನೆ ಎನ್ನುವಂಥ ಈ ಪ್ರಸ್ತಾಪಕ್ಕೆ ನಾವು ಈ ತಿಂಗಳು ಪದೇ ಪದೇ ಕೇಳಿಸ್ಕೊಂಡಿದ್ದೇವೆ. ನಮ್ಮೊಂದಿಗೆ ಇರುವುದಕ್ಕಾಗಿ ದೇವರು ತನ್ನನ್ನು ತಾನೇ ನಮಗಾಗಿ ದೇವರು ನಮ್ಮೊಂದಿಗೆ ಇದ್ದಾನೆ ಎನ್ನುವಂಥ ಈ ವಿಷಯವನ್ನ ನಾವು ಈ ತಿಂಗಳು ಪದೇ ಪದೇ ಕೇಳಿಸಿಕೊಂಡ ಹಾಗೆ, ನಮ್ಮೊಂದಿಗೆ ಇರುವುದಕ್ಕಾಗಿ ದೇವರು ತನ್ನನ್ನು ತಾನೇ ತನ್ನನ್ನೇ ನಮಗಾಗಿ ಕೊಟ್ಟಿದ್ದಾನೆ. ಇದೊಂದು ಬಹಳ ವಿಚಿತ್ರವಾದ ವಿಷಯ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ಮೊದಲು ಗಮನಿಸಬೇಕಾದಂಥ ಒಂದು ವಿಷಯ, ದೇವರು ಈ ಮಾತುಗಳನ್ನ ಹೇಳ್ತಾನೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಅಥವಾ ನದಿಯನ್ನು ದಾಟುವಾಗ, ನಂತರದಲ್ಲಿ ಉರಿಯಲ್ಲಿ ನಡೆಯುವಾಗ ಅಥವಾ ಜ್ವಾಲೆ, ಇದೆಲ್ಲವುಗಳನ್ನು ನಾವು ಗಮನಿಸುವಾಗ ಇಲ್ಲಿ ನಮಗೆ ಅರ್ಥವಾಗಬೇಕಾದಂಥ ಒಂದು ವಿಷಯ, ನಾವಿಂಥ ಪರಿಸ್ಥಿತಿಗಳೊಳಗೆ ಹೋಗುವಾಗ ದೇವರು ನಮ್ಮನ್ನ ಆ ಪರಿಸ್ಥಿತಿಗಳೊಳಗೆ ನಾವು ಹೋಗದ ಹಾಗೆ ತಡಿತಾನೆ ಅನ್ನುವಂಥ ವಿಚಾರ ಇಲ್ಲ. ಜಲರಾಶಿಗಳ ನಡುವೆ ನಾವು ಹೋಗುವುದಕ್ಕೆ, ಜಲರಾಶಿಗಳೊಳಗೆ ನಾವು ಹೋಗುವಂತೆ ದೇವರು ನಮ್ಮನ್ನ ನಡೆಸ್ತಾನೆ, ಅಥವಾ ನದಿಗಳನ್ನು ದಾಟುವಂತೆ ದೇವರು ನಮ್ಮನ್ನ ಮಾಡ್ತಾನೆ. ಅದು ಮುಂದುವರೆದು ನಾವು ನೋಡುವಾಗ ಉರಿಯಲ್ಲಿ ನಡೆಯುವಂತೆ ದೇವರು ನಮ್ಮನ್ನ ಮಾಡ್ತಾನೆ, ಅಥವಾ ಜ್ವಾಲೆಗಳ ನಡುವೆ ದೇವರು ನಮ್ಮನ್ನ ನಡೆಸ್ತಾನೆ. ಹಾಗಾದ್ರೆ ಇವುಗಳಿಂದ ಅಂಥ ಪರಿಸ್ಥಿತಿಗಳು ಬರುವಾಗ ದೇವರು ನಮ್ಮನ್ನ ಅಂಥ ಪರಿಸ್ಥಿತಿಗಳು ನಮ್ಮ ಮೇಲೆ ಬಾರದ ಹಾಗೆ ದೇವರು ತಡೆಯಲ್ಲ. ಆದರೆ ಆ ಪರಿಸ್ಥಿತಿಗಳ ಒಳಗೆ ದೇವರು ನಮ್ಮನ್ನ ಕಾಪಾಡ್ತಾನೆ. ಅಂಥ ಸಂದರ್ಭದಲ್ಲಿ ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದನ್ನು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಸಂದೇಶ ಕೊಡ್ತಿದ್ದಾನೆ. ಇಂಥದ್ದೇ ಒಂದು ಸಂಭವವನ್ನು ಒಂದು ವೇಳೆ ನಾವು ಬೇರೆ ಎಲ್ಲಿಯಾದರೂ ನೋಡುವುದಾದರೆ, ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ಬರೆದ ಪತ್ರದಲ್ಲಿ, ಅಲ್ಲಿ ಯೇಸು ಕ್ರಿಸ್ತನು 2ನೇ ಸಭೆ ಸ್ಮುರ್ನ ಸಭೆಗೆ ಆತನು ಪತ್ರವನ್ನು ಬರೆಸುವಾಗ ಆತನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನಿನಗೆ ಸಂಭವಿಸಿರುವ ಬಾಧೆಗಳಿಗೆ ಹೆದರಬೇಡ. ಪ್ರಕಟಣೆ 2:10ನೇ ವಚನ. ಅಥವಾ ದೇವಜನರು ದುಷ್ಪ್ರೇರಣೆಗೊಳಗಾಗುವಂತೆ ಸೈತಾನನು ಅವರಲ್ಲಿ ಕೆಲವನ್ನ ಸೆರೆಮನೆಗೆ ಹಾಕಿಸ್ತಾನೆ ಎಂಬುದಾಗಿ ಬರ್ತದೆ. ಮತ್ತು ಇನ್ನೊಂದು ಮಾತನ್ನು ಆತನು ಹೇಳ್ತಾನೆ, 10 ದಿವಸಗಳ ತನಕ ಸಂಕಟವಿರೋದು ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ನೀನು ಸಾಯಬೇಕಾದ್ರೂ ನಂಬಿಕಸ್ಥನಾಗಿರು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಇಂಥ ಪರಿಸ್ಥಿತಿಗಳೊಳಗೆ ದೇವರು ದೇವಜನರನ್ನು ನಡೆಸ್ತಾನೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾದ ವಿಷಯ. ಅದರೊಳಗೆ ದೇವಜನರ ತಾಳ್ಮೆಯನ್ನು ಆತ ನೋಡುವಂಥ ದೇವರು. ದೇವಜನರು ಅದನ್ನು ತಾಳ್ಮೆಯಿಂದ ಸಹಿಸ್ತಾ ಅದರಲ್ಲಿ ಅವರು ಕ್ರಿಸ್ತ ನಂಬಿಕೆಯನ್ನು ತೋರ್ಪಡಿಸುವಂಥದ್ದು ಪ್ರಾಮುಖ್ಯವೆಂಬಂಥ ಸಂಗತಿ. ಇಲ್ಲಿ ದೇವಜನರು ತಮ್ಮ ತಾಳ್ಮೆಯನ್ನು ತೋರ್ಪಡಿಸಬೇಕೆಂಬುದು ಇಲ್ಲಿ ಸ್ಪಷ್ಟವಾದ ವಿಷಯ. ದೇವರಿಗೆ ಸ್ತೋತ್ರ. ಇಲ್ಲಿ ನಾವಿದನ್ನು ಓದಿದ ವಾಕ್ಯದ ಭಾಗಕ್ಕೆ ನಾವು ಬರುವಾಗ ಮೊದಲನೇ ಮಾತು ಬರ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ. ಇಂಥ ಒಂದು ಘಟನೆ ಎಲ್ಲಿಯಾದರೂ ನಡೀತಾ ಎಂಬುದಾಗಿ ನಾವು ಪ್ರಶ್ನಿಸುವುದಾದರೆ ಅದಕ್ಕೆ ಸ್ಪಷ್ಟವಾದ ಉತ್ತರ ವಿಮೋಚನ ಕಾಂಡ ಪುಸ್ತಕದ 14ನೇ ಅಧ್ಯಾಯ. ಅಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿದ ದೇವಜನರಿಗೆ ದೇವರು ಒಂದು ವಿರೋಚಿತ ವಿಮೋಚನೆಯನ್ನು ಒದಗಿಸಿದ್ದಾನೆ. ಆ ದಿನ ದೇವರ ಹಸ್ತ ಐಗುಪ್ತರನ್ನ ದಂಡಿಸಿದ್ರಿಂದ ಐಗುಪ್ತ ದೇಶದ ಎಲ್ಲಾ ಮನೆಗಳಲ್ಲಿ ಚಚ್ಚಲೆಂಬುದೇನಿತ್ತು ಎಲ್ಲವೂ ಹಸುನೀಗಿದೆ, ಮರಣ ಹೊಂದಿದೆ. ಇಡೀ ಐಗುಪ್ತ ದೇಶವೇ ದುಃಖಭರಿತವಾಗಿರುವಾಗ
ದೇವಜನರೆಲ್ಲರೂ ಜೀವಭರಿತರಾಗಿ ಆ ಮರಣದ ನಾಡಿನಿಂದ, ಕತ್ತಲ ನಾಡಿನಿಂದ ಅವರು ವಿಮೋಚಿಸಲ್ಪಟ್ಟು ಬರ್ತಾರೆ. ಅವರು ಬಂದ ಮೇಲೆ ತಿರುಗಿ ಫರೋಹನು ತನ್ನ ಸೈನ್ಯವನ್ನ ಕಳುಹಿಸಿ ಇಸ್ರೇಲ್ಗೆ ವಿರುದ್ಧವಾಗಿ ತಿರುಗಿ ಆತನು ಮತ್ತೊಂದು ರೀತಿಯ ಪ್ರಯತ್ನ ಪಡ್ತಾನೆ. ಅವರು ದೇಶವನ್ನು ಬಿಟ್ಟು ಹೋಗಬಾರ್ದೆನ್ನುವಂಥ ಒಂದು ಪ್ರಯತ್ನಕ್ಕೆ ಇನ್ನೊಂದು ರೀತಿ ಕೈ ಹಾಕ್ತಾನೆ. ಅಂಥ ಸಂದರ್ಭದಲ್ಲಿ ಇಸ್ರೇಲರು ಈಗ ಕೆಂಪು ಸಮುದ್ರದ ಸಮೀಪಕ್ಕೆ ಬಂದಿದ್ದಾರೆ. ಮುಂದಕ್ಕೆ ಹೋಗುವುದಾದರೆ ಕೆಂಪು ಸಮುದ್ರ, ಹಿಂದಕ್ಕೆ ಹೋಗುವುದಾದರೆ ಐಗುಪ್ತದ ಸೈನ್ಯ. ಆಗ ದೇವರು ಮೋಶೆಗೆ ಹೇಳ್ತಾರೆ, ಆತನ ಕೈಯಲ್ಲಿರುವಂಥ ಆ ಕೋಲನ್ನು ಹಿಡಿದು ಚಾಚಬೇಕೆಂಬುದಾಗಿ. ಮೋಶೆ ತನ್ನ ಆ ಕೋಲನ್ನು ಹಿಡಿದು ಕೈ ಚಾಚುವಾಗ ದೇವರು ಆ ಕೆಂಪು ಸಮುದ್ರದಲ್ಲಿ ದೇವಜನರಿಗೋಸ್ಕರ ಆತನ ಮಾರ್ಗವನ್ನು ತೆರೀತಾನೆ. ಹೆಚ್ಚು ಕಡಿಮೆ 25-30 ಲಕ್ಷ ಜನರು ಕೆಲವೇ ನಿಮಿಷಗಳಲ್ಲಿ ದಾಟುವಂಥ ಒಂದು ಅಗಲವಾದ ಒಂದು ರಸ್ತೆ ಅಲ್ಲಿ ಏರ್ಪಡ್ತದೆ. ಅವರೆಲ್ಲರೂ ಸುಲಭವಾಗಿ ಅದನ್ನು ದಾಟಿ ಆಚೆ ದಡಕ್ಕೆ ಅವರು ಬರ್ತಾರೆ. ಹಾಗಾದರೆ ದೇವರು ಅದನ್ನು ತಿರುಗಿ ಜ್ಞಾಪಿಸ್ತಿದ್ದಾನೆ. ತನ್ನ ಜನರಿಗೆ, ತನ್ನನ್ನು ಅವಲಂಬಿಸಿದ, ತನ್ನನ್ನು ಆತುಕೊಂಡ ಜನರಿಗೆ ದೇವರು ತಿರುಗಿ ಹೇಳ್ತಿದ್ದಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನಂತರದಲ್ಲಿ ತಿರುಗಿ ಹೇಳ್ತಿದ್ದಾನೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಮೋಶೆಯ ನಂತರ ಇಸ್ರೇಲರ ನಾಯಕನಾದ ಯೆಹೋಶುವನ ಎದುರಿರುವಂಥ ಮೊಟ್ಟ ಮೊದಲ ಸವಾಲು, ಈಗ ಶಿಟ್ಟಿಮನ್ನು ಬಿಟ್ಟು ಅವರು ಯೋರ್ದನ್ ನದಿಯನ್ನು ದಾಟಿ ಅವರ ಆಚೆ ದಡದ ಗಿಲ್ಗಾಲಿಗೆ ಅವರು ಹೋಗಬೇಕಾಗಿದೆ. ಆದರೆ ಸುಗ್ಗಿ ಕಾಲದಲ್ಲಿ ದಡಮೀರಿ ಹರಿಯುವ ಪ್ರವಾಹದೋಪಾದಿಯಲ್ಲಿ ಯೋರ್ದನ್ ನದಿ ದಡಮೀರಿ ಹರಿತಾ ಇದೆ. ಒಂದು ವೇಳೆ ಆಗಿನ ಕಾಲದಲ್ಲಿ ಸೇತುವೆ ಎನ್ನುವಂಥ ಸಂಗತಿಗಳು ಇತ್ತೋ ಇಲ್ಲ ಗೊತ್ತಿಲ್ಲ. ಈಗ ದೇವರು ಅದನ್ನು ದಾಟುವಂತ ತನ್ನ ಆಲೋಚನೆಯನ್ನು ದೇವರು ಒದಗಿಸ್ತಾನೆ. ಕೃಪಾಸನ ಇರುವ ಮಂಜೂಷ ಪೆಟ್ಟಿಗೆಯನ್ನು, ಒಡಂಬಡಿಕೆ ಪೆಟ್ಟಿಗೆಯನ್ನು ಹೊತ್ತ ಯಾಜಕರು ತಮ್ಮ ಕಾಲುಗಳನ್ನು ಆ ನದಿಯ ನೀರಿಗೆ ತಾಕಿಸುತ್ತಲೇ ಹಿಂದಣ ನೀರು ಹಿಂದಕ್ಕೆ ಹರಿದು ಅದು ಗೋಡೆಯೋಪಾದಲ್ಲಿ ನಿಲ್ತದೆ. ಮುಂದಣ ನೀರು ಹರಿದು ಹೋಗ್ತದೆ. ಹೆಚ್ಚು ಕಡಿಮೆ 2000 ಮೊಳ ದೂರದಲ್ಲಿ ಇಸ್ರೇಲರು ಸುಲಭವಾಗಿ ಅವರು ಶಿಟ್ಟಿಮನ್ನ ಬಿಟ್ಟು ಯೋರ್ದನ್ ನದಿ ಆ ನದಿ ಹರಿಯುವ ಸ್ಥಳವನ್ನು ದಾಟಿ ಅವರ ಆಚೆಗೆ ಗಿಲ್ಗಾಲ್ ಸೇರ್ತಾರೆ. ಹಾಗಾದ್ರಲ್ಲಿ ವಾಕ್ಯ ಹೇಳ್ತದೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದು. ಹಾಗಾದ್ರೆ ದೇವರು ತಿರುಗಿ ಹೇಳ್ತಿದ್ದಾರೆ, ಅಂತ ಕಾರ್ಯಗಳನ್ನ ತಿರುಗಿ ಮಾಡ್ತೇನೆ. ಮತ್ತು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆ ನಿನ್ನನ್ನು ದಹಿಸಲು. ಇಸ್ರೇಲರ ಐಗುಪ್ತ ದೇಶದಲ್ಲಿದ್ದ ಈ ಸಂದರ್ಭವನ್ನ ದೇವರು ಮೋಶೆಗೆ ಮಾತನಾಡಿದ ರೀತಿ ಬಹಳ ಸೊಗಸು. ಮೋಶೆ ತನ್ನ ಮಾವನ ಕುರಿಗಳನ್ನು ಕಾಯುತ್ತಾ ಆತನು ಆ ಅಡವಿಯಲ್ಲಿ ನಡೆಯುತ್ತಿದ್ದ ಒಂದು ಸಂದರ್ಭದಲ್ಲಿ ದೇವರು ಆತನ ಕಣ್ಣಿಗೆ ಒಂದು ಪೊದೆ ಉರಿಯುತ್ತಿರುವುದನ್ನು ದೇವರು ತೋರಿಸ್ತಾನೆ. ಆಗ ಮೋಶೆ ಆತನೊಬ್ಬ ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ಳುವಂಥ ಮನುಷ್ಯ, ಆತನೊಬ್ಬ ಮಹಾನ್ ಜ್ಞಾನಿ, ಐಗುಪ್ತದ ಸರ್ವ ವಿದ್ಯೆಗಳನ್ನ ಕಲಿತ ಒಬ್ಬ ಪಾರಂಗತನು, ಆತನೊಬ್ಬ ರಣಶೂರ, ಅನೇಕ ಸಂಗತಿಗಳಲ್ಲಿ ಮಹಾ ಆಸಕ್ತಿಯುಳ್ಳ ಒಬ್ಬ ಮನುಷ್ಯ, ದೇವರಾತ್ಮುಳ್ಳ ಮನುಷ್ಯ. ಈತನು ಆ ಹುರಿಯುವ ಪೊದೆಯನ್ನು ನೋಡುವಾಗ ಈತನೊಳಗೆ ಒಂದು ಪ್ರಶ್ನೆ ಬರ್ತದೆ. ಆ ಪೊದೆ ಉರಿತಿದೆ, ಆದ್ರೆ ಅದು ಸುಟ್ಟು ಹೋಗುತ್ತಿಲ್ಲ. ಅದು ಯಾಕೆ ಏನೆಂಬುದನ್ನು ನೋಡಿ ಬರ್ತಾನೆ ಎಂಬುದಾಗಿ ಆತನ ದಾರಿ ಬಿಡ್ತಾನೆ. ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರೇರಕರು, ದೇವರು ನಮ್ಮನ್ನು ಆಕರ್ಷಿಸುವಾಗ, ಆ ಆಕರ್ಷಣೆ ಕಡೆಗೆ ನಾವು ಒಲವು ತೋರುವಾಗ ದೇವರು ನಮ್ಮನ್ನು ಸಂಧಿಸುವ ಒಂದು ಸಂದರ್ಭ ಎಂಬುದನ್ನು ಈ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು. ಅಲ್ಲಿ ಆತನು ಆ ಪೊದೆಯು ಉರಿಯುತ್ತಿದ್ರೆ ಯಾಕೆ ಸುಟ್ಟು ಹೋಗ್ತಿಲ್ಲ ಎಂಬುದನ್ನು ತಿಳ್ಕೊಳ್ಳೋದಕ್ಕಾಗಿ ಹತ್ತಿರ ಬರುವಾಗ ದೇವರ ಆತನ ಸಂಗಡ ಮಾತನಾಡಿ ಐಗುಪ್ತ ದೇಶದಲ್ಲಿರುವಂಥ ತನ್ನ ಜನರನ್ನ, ಇಸ್ರೇಲರನ್ನ ಬಿಡಿಸುವಂತೆ ಮೋಶೆಯನ್ನು ನೇಮಿಸ್ತಾನೆ. ಇಲ್ಲಿ ಆ ಉರಿಯುವ ಪೊದೆಯ ಅರ್ಥ, ಪೊದೆ ಉರಿತಿದೆ ಆದರೆ ಸುಟ್ಟು ಹೋಗ್ತಾ ಇಲ್ಲ. ಅಂದರೆ ಐಗುಪ್ತ ದೇಶದೊಳಗೆ ದೇವಜನರಾದ ಇಸ್ರೇಲರು ನಾನಾ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ, ಆದರೆ ಅವರು ಅಲ್ಲಿ ಜೀರ್ಣವಾಗ್ತಾ ಇಲ್ಲ, ಅಂದ್ರೆ ನಾಶವಾಗ್ತಾ ಇಲ್ಲ, ಅವರಲ್ಲಿ ಹಾಳಾಗ್ತಾ ಇಲ್ಲ. ಅವರನ್ನು ಎಷ್ಟು ಪೀಡಿಸ್ತಿದ್ದಾರೋ ಐಗುಪ್ತರು, ಅಷ್ಟು ಇವರು ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇದ್ದಾರೆ. ಐಗುಪ್ತರಿಂದ ಎಷ್ಟು ಅವರಿಗೆ ಉಪದ್ರವ ಉಂಟಾಗ್ತಾ ಇದೆಯೋ, ವೇದನೆ ಉಂಟಾಗ್ತಾ ಇದೆ, ಬಿಟ್ಟಿ ಕೆಲಸದಲ್ಲಿ ಅವರು ಬಾಧಿಸಲ್ಪಡ್ತಿದ್ದಾರೋ ಅಷ್ಟೇ ಇವರು ಬಲಪ್ರದರಾಗಿ ಹೆಚ್ಚುತ್ತಾ ಇದ್ದಾರೆ. ಆ ಒಂದು ಸಂಗತಿ, ಇಸ್ರೇಲರ ಈ ವಿಧದ ಅಭಿವೃದ್ಧಿ ಐಗುಪ್ತರಿಗೆ ಅದು ದೊಡ್ಡ ಚಿಂತೆಯಾಗಿ, ವ್ಯಸನವಾಗಿ ಅದು ಅವರಿಗೆ ಕಾಡ್ತದೆ. ಹಾಗಾದ್ರೆ ದೇವರು ಅದನ್ನು ತೋರಿಸಿದ ವಿಧ, ಬೆಂಕಿ ಉರಿತಾ ಇದೆ ಆದ್ರೆ ಪೊದೆ ಸುಟ್ಟು ಹೋಗ್ತಾ ಇಲ್ಲ. ಐಗುಪ್ತರ ಉಪದ್ರವಗಳು, ಹಿಂಸೆ ವಿಪರೀತವಾಗಿದೆ, ಆದ್ರೆ ಇಸ್ರೇಲರು ಅದರಲ್ಲಿ ಒಂದು ದೇಶವಾಗಿ ನಿರ್ಮಾಣವಾಗ್ತಿದ್ದಾರೆ. ಹಾಗಾದ್ರೆ ವಾಕ್ಯ ಹೇಳ್ತದೆ,
ಇಲ್ಲಿ ದೇವರು ಹೇಳ್ತಿದ್ದಾನೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರಿ, ಜ್ವಾಲೆಯು ನಿನ್ನನ್ನು ದಹಿಸಲು. ಈ ಪ್ರವಾದನೆ ನಂತರ ನಡೆದ ಇನ್ನೊಂದು ಘಟನೆ, ಬ್ಯಾಬಿಲೋನ್ ದೇಶದಲ್ಲಿ ಸೆರೆಹಿಡಿಯಲ್ಪಟ್ಟ ಇಸ್ರಾಯೇಲರು, ಅದರಲ್ಲಿಯೂ ಮುಖ್ಯವಾಗಿ ರಾಜಮನೆತನದ ಯವನಸ್ಥರು ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ, ಈ ನಾಲ್ವರಲ್ಲಿ ಮೂವರು, ಶದ್ರಕ್, ಮೇಷಕ್, ಅಬೇದ್ನೆಗೋ, ಇವರೆದುರು ಉಂಟಾದ ಒಂದು ಸವಾಲು. ಚಕ್ರವರ್ತಿಯಾದ ನೆಬೂಕದ್ನೆಚ್ಚರನು ಒಂದು ದೊಡ್ಡ ಪ್ರತಿಮೆಯನ್ನು ಆತನು ನಿರ್ಮಿಸಿ ಭೂಮಿಗೂ ಆಕಾಶಕ್ಕೆ ಎತ್ತರಕ್ಕೊಂದನ್ನು ನಿಲ್ಲಿಸಿ ವಾದ್ಯಗೋಷ್ಠಿ ಮೊಳಗುವಾಗ ಅದಕ್ಕೆ ಸಮಸ್ತ ಅವನ ಪ್ರಜೆಗಳು ಅಡ್ಡ ಬೀಳಬೇಕೆಂಬ ಆದೇಶವನ್ನು ಕಳಿಸ್ತಾನೆ. ಹಾಗೆ ಆ ಆದೇಶಕ್ಕೆ ಒಳಗಾಗದವರು ಈ ಮೂವರು, ಶದ್ರಕ್, ಮೇಷಕ್, ಅಬೇದ್ನೆಗೋ. ಅರಸನಿಗೆ ಕೋಪ ಬರ್ತದೆ. ಅದಕ್ಕೆ ಯಾರು ಅಡ್ಡ ಬೀಳಲು ಅವರಿಗೆ ಆತನ ಇಟ್ಟ ಶಿಕ್ಷೆ ಬೆಂಕಿಯ ಆ ಜ್ವಾಲೆಯೊಳಗೆ ಅವ್ರನ್ನ ಎಸೆಯುವಂಥದ್ದು. ಇವರು ಅಡ್ಡ ಬೀಳ್ತಿದ್ದಾಗ ಕೋಪಗೊಂಡು ಆ ಬೆಂಕಿ ಜ್ವಾಲೆನ 7ರಷ್ಟು ಆತನು ಹೆಚ್ಚಿಸ್ತಾನೆ, 7ರಷ್ಟು ಆ ಬೆಂಕಿ ತೀವ್ರತೆಯನ್ನು ಹೆಚ್ಚಿಸ್ತಾನೆ. ಮತ್ತೆ ಅವ್ರಿಗೆ ಅವಕಾಶ ಕೊಡ್ತಾನೆ. ಆಗಲೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಅದಕ್ಕೆ ಆ ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲ. ಇವರನ್ನ ಬೆಂಕಿಯೊಳಗೆ ಎಸಲಿಕ್ಕೆ ಅವನ ಹೊತ್ತುಕೊಂಡು ಹೋದ ಸೈನಿಕರೇ ಸತ್ತು ಬಿದ್ರು. ಆದರೆ ಆಶ್ಚರ್ಯ, ಇವರು ಮೂವರ ಕೂದಲು ಸುಡಲಿಲ್ಲ, ಬಟ್ಟೆಯೂ ಸುಡಲಿಲ್ಲ, ಬೆಂಕಿಯ ವಾಸನೆ ಅವರಿಗೆ ತಗಲಿಲ್ಲ. ಜೊತೆಗೆ ಅವರೊಂದಿಗೆ ದೇವಕುಮಾರನು, ಮನುಷ್ಯಕುಮಾರನು ಅಂತ ಕಾಣುವಂತ ದೇವಕುಮಾರನ ಕಾಣಿಸ್ತಾನೆ. ಅರಸನಿಗೆ ದೊಡ್ಡ ಹೆದರಿಕೆ ಉಂಟಾಗ್ತದೆ. ಅರಸನು ನಡುಗಿ ಹೋಗ್ತಾನೆ. ಹಾಗಾದ್ರೆ ಈ ವಾಕ್ಯ ನಿಜ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಪ್ರೇರೆ, ದೇವರು ಇದನ್ನ ಈ ಪ್ರವಾದನೆ, ಯೆಶಾಯನ ಪ್ರವಾದನೆ ನಂತರ ಸಾಬೀತು ಮಾಡಿದಂಥ ಒಂದು ಭಾಗ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾನಾ ಹೋರಾಟದ ಪರಿಸ್ಥಿತಿಗಳ ನಡುವೆ ದೇವರು ತನ್ನ ಜನರನ್ನ ಹಾದು ಹೋಗುವಂತೆ ಮಾಡ್ತಾನೆ. ಆದರೆ ಅವರು ಹಾದು ಆಚೆ ಬರುವಾಗ ಆ ಹೋರಾಟಗಳು ಅವರ ಮೇಲೆ ಯಾವುದೇ ವಿಧದಲ್ಲಿ ದೊರೆತನ ಮಾಡಲಿಲ್ಲ. ಅವುಗಳು ತಮ್ಮ ಅಧಿಕಾರವನ್ನ, ಪ್ರವಾಹವಾಗಲಿ, ಜಲರಾಶಿಗಳಾಗಲಿ, ಬೆಂಕಿಯಾಗಲಿ, ಜ್ವಾಲೆ ಆಗಲಿ, ದೇವಜನರ ಮೇಲೆ ಯಾವ ಅಧಿಕಾರವನ್ನ ನಡೆಸಲಿಕ್ಕೆ ಪ್ರಯತ್ನಿಸಿದ್ರು ಅದು ಸಫಲವಾಗಲಿಲ್ಲ ಎಂಬುದನ್ನ ದೇವರಲ್ಲಿ ಖಚಿತಪಡಿಸ್ತಾನೆ. ಆದರೆ ನಿನ್ನ ಜೀವಿತದಲ್ಲಿ ನೀನು ನಾನಾ ಪರಿಸ್ಥಿತಿಗಳೊಳಗೆ ಅದು ಹೋಗುವಾಗ ಅವುಗಳ ಪ್ರಭಾವ, ಅವುಗಳ ದೊರೆತನ, ಅವುಗಳ ಆಳ್ವಿಕೆ ನಿನ್ನ ಮೇಲೆ ಯಾವ ಪ್ರಭಾವ ಬೀರದೆ ನೀನು ಸುರಕ್ಷಿತವಾಗಿ ಈಚೆ ದಡೆಗೆ ಬರುತ್ತಿ, ಈಚೆಗೆ ನೀನು ಸುರಕ್ಷಿತ ಸ್ಥಿತಿಯಲ್ಲಿ ನಿಲ್ಲುತ್ತಿ ಎಂಬುದನ್ನು ದೇವರ ವಾಕ್ಯದ ಮೂಲಕ ದೃಢಪಡಿಸ್ತಿದ್ದಾನೆ. ಇಂಥ ದೇವರು ನಿನ್ನೊಂದಿಗಿದ್ದಾನೆ. ಈತನಿಗೆ ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸೋಣ. ಈ ರೀತಿ ವಾಗ್ದಾನ ಕೊಟ್ಟ ದೇವರನ್ನ ನಾವು ಹಾಡಿಕೊಂಡಾಡೋಣ. ಕರ್ತನಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ನಿನ್ನ ಘನವಾದ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನಾನಾ ಹೋರಾಟದ ಪರಿಸ್ಥಿತಿಗಳ ನಡುವೆ ನಮ್ಮನ್ನು ನಡೆಸುವ ದೇವರು. ಆದರೂ ಕರ್ತನೆ, ಜಲರಾಶಿಗಳ, ನದಿಗಳ, ಪ್ರವಾಹಗಳ, ಬೆಂಕಿಯ, ಜ್ವಾಲೆಯ ಹೋರಾಟಗಳು ಅಥವಾ ಅವುಗಳ ದೊರೆತನಗಳು, ಅವುಗಳ ಪ್ರಭಾವ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀರುವುದಿಲ್ಲ. ನೀ ನಮ್ಮನ್ನ ಯಾವ ಸುಸ್ಥಿತಿಯಲ್ಲಿ ಇಟ್ಟಿದೆಯೋ ಆ ಸುಸ್ಥಿತಿಯಲ್ಲಿಯೇ ನೀನು ನಮ್ಮನ್ನ ಇರಿಸಿ ಎಲ್ಲ ಹೋರಾಟಗಳಿಂದ ನೀನು ನಮ್ಮನ್ನು ಪಾರು ಕಾಣಿಸ್ತೀಯಲ್ಲ, ಅದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿಕೊಂಡಾಡ್ತೇವೆ ಸ್ವಾಮಿ. ಭಕ್ತರು ವಾಕ್ಯಗಳನ್ನ ಕಂಡು, ಕರ್ತನ ವಾಕ್ಯಗಳನ್ನ ಓದಿ, ಕರ್ತನ ಇವುಗಳನ್ನ ಅನುಭವಿಸಿ ಎಂತ ಉತ್ತಮೋತ್ತಮವಾದ ಹಾಡುಗಳನ್ನ ಬರೆದಿದ್ದಾರಲ್ಲ ಸ್ವಾಮಿ. ಮನವೇ ಶಾಂತತೆಯ ಅಂತಿರು, ನಿನ್ನ ಜನಕನು ಕಾಯುವನೆಂಬಂತ ಒಂದು ಹಾಡು ಕರ್ತನೆ ಈ ವಾಕ್ಯದ ಆಧಾರದ ಮೇಲೆ ಬಂದದೇ ಅಲ್ಲ ಸ್ವಾಮಿ. ಕರ್ತನಲ್ಲಿ ಕೀರ್ತನಗಾರನು ಬರಿತಾನಲ್ಲ, ಘೋಷಿಪ ಜಲಗಳ ನಡುವೆ ನಾವು ಹೋಗಲು ಆಸರೆಯಾಗಿ ಹೇಳನು. ದೇವರೇ, ಹೌದು ಕರ್ತನೆ, ಬಲವಾಗಿ ಘೋಷಿಸುವಂತ ಜಲಗಳ ನಡುವೆ ನಾವು ಹಾದು ಹೋಗುವಾಗ ನೀನೇ ನಮಗೆ ಆಸರೆ. ಬೆಂಕಿಯ ತೀವ್ರತೆಗೆ, ಬೆಂಕಿಯಂತ ಹೋರಾಟಗಳು ಬರುವಾಗ, ದೊಡ್ಡ ಅಗ್ನಿ ಜ್ವಾಲೆಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ನೀನೇ ನಮ್ಮ ಆಸರೆ ಎಂಬುದನ್ನು ನೀನು ಈ ವಾಕ್ಯಗಳಲ್ಲಿ ತೋರ್ಪಡಿಸಿದೆಯಲ್ಲ, ನಿನ್ನ ನಾವು ಕೊಂಡಾಡ್ತೇವೆ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ, ಈ ವಾಕ್ಯ ಕೇಳ್ತಿರುವಂತ ನಿನ್ನ ಮಕ್ಕಳ ಮೇಲೆ ನೀನು ವಿಶೇಷವಾದ ಕೃಪೆಯ ಹಸ್ತವನ್ನು ಚಾಚು. ಅವರು ಬಲಗೊಳ್ಳಲಿ, ಇವರು ಬಲಗೊಳ್ಳಲಿ. ಈಗ ಅವರು ಹಾದು ಹೋಗುತ್ತಿದ್ದ ಪರಿಸ್ಥಿತಿಗಳಲ್ಲಿ ದೇವರೇ, ನೀನು ಅವರೊಂದಿಗಿದ್ದು ಇದೇ ವಿಧದಲ್ಲಿ ನಡೆಸಿ ಇಸ್ರೇಲರೊಂದಿಗಿದ್ದ ದೇವರೇ, ಮೋಶ ನಾಯಕತ್ವದಲ್ಲಿ ಇಸ್ರೇಲರನ್ನ ಕೆಂಪು ಸಮುದ್ರ ದಾಟುವುದಕ್ಕೆ ಬಲಪಡಿಸ್ತಾ ಇರ್ತಾನೆ. ಯೆಹೋಶುವನ ನಾಯಕತ್ವದಲ್ಲಿ ಇಸ್ರೇಲರು ಯೊರ್ದನ್ ಪ್ರವಾಹವನ್ನ ದಾಟುವುದಕ್ಕೆ ಕೃಪೆ ಕೊಟ್ಟ ದೇವರೇ. ಶದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯ ಆವಿಗೆಯಲ್ಲಿ ಕರ್ತನೆ ಇದ್ದು ಸುರಕ್ಷಿತವಾಗಿ
ಯಾವ ಬೆಂಕಿಯ ಯಾವುದೊಂದು ಪ್ರಭಾವವಾಗಿ ತಾಕದ ಹಾಗೆ ಅವನ ಸುರಕ್ಷಿತ ನೆಲೆಯಲ್ಲಿ ಅವನ್ನ ಸ್ಥಾಪಿಸಿದ ದೇವರೇ, ಈ ಪ್ರೇರನ್ನು ಹಾಗೆಯೇ ಆಶೀರ್ವದಿಸಿ ನಡೆಸು. ವಾಕ್ಯವನ್ನು ಓದಿ ಅದರಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರನ್ನ ನಡೆಸು. ಈ ವಾಕ್ಯ ಅನೇಕನ ಆಧರಿಸಿ ಬಲಪಡಿಸಲಿ. ಇವರು ತೆಗೆದುಕೊಳ್ಳುವ ಔಷಧಿಗಳು, ಇವರು ಹಾದು ಬರುವಂತಹ ಆ ಟ್ರೀಟ್ಮೆಂಟ್ಗಳು, ಕರ್ತನೆ ಇವರಿಗೆ ಈಗ ಒದಗಿರುವಂತಹ ಹೋರಾಟಗಳು, ಕೋರ್ಟ್ ಕೇಸ್ಗಳು ಅಥವಾ ನಾನಾ ವಿಧವಾದ ಸವಾಲುಗಳಲ್ಲಿ ನಿನ್ನ ಮಕ್ಕಳು ಕರ್ತನೆ ಆ ಘಟನೆಗಳು ಸಂಭವಿಸಲಿಲ್ಲವೇನೋ ಎನ್ನುವಂತೆ ತಿರುಗಿ ಸುರಕ್ಷಿತ ನೆಲೆಯಲ್ಲಿ, ಸಮಾಧಾನದಲ್ಲಿ, ನಿನ್ನ ಐಕ್ಯತೆ, ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ರೆಕ್ಕೆ ಆಶ್ರಯದಲ್ಲಿ ಸುರಕ್ಷಿತವಾಗಿರುವುದಕ್ಕೆ ದಯನ ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.